ತೋರಿಸ್ತಾರೆ ಇವರೇನು ಅಂತ. ದಾವಣಗೆರೆ ಸರ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ವಿಜೇಂದ್ರ ಹೇಳಿ ಮುಸ್ಲಿಮರು ಈ ಸಲ ನಮ್ಮ ಕಡೆ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ? ಹೋಗಿ ಮುಸ್ಲಿಮ್ಸ್ ಕಾಲಿಗೆ ಬೀಳುವಂಥ ಕೆಲಸವನ್ನು ಮಾಡ್ತಾರಲ್ಲ. ಮುಸ್ಲಿಮ್ಸ್ನ ಯಾವತ್ತು ಆಯಿತು. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ವಿಜೇಂದ್ರ ದಯಮಾಡಿ ಉತ್ತರ ಕೊಡಲಿ. 224 ಕ್ಷೇತ್ರಗಳ ಪೈಕಿನಲ್ಲಿ 2023 ಎಷ್ಟು ಜನ ಮುಸ್ಲಿಮ್ಸ್ ಟಿಕೆಟ್ ಕೊಟ್ರ? ಒಬ್ಬರಿಗಾದರೂ ಟಿಕೆಟ್ ಕೊಟ್ರ? 545 MP ಚುನಾವಣೆಗೆ ಕೇಂದ್ರದಲ್ಲಿ ಬಿ ಜೆ ಪಿಯವರು ಯಾರಿಗಾನ ಒಬ್ಬರಿಗೆ MP ಟಿಕೆಟ್ ಕೊಟ್ರ? ಗೆಲ್ಸಿದ್ರ? ಮುಸ್ಲಿಮ್ಸು ಕಂಡ್ರೆ ನೀವು ಊರಿಂದ ಇಲ್ಲಿಂದ ಜನಗಳನ್ನ ಖಾಲಿ ಮಾಡಿಸ್ಬೇಕು, ಹೊರದೇಶಕ್ಕೆ ಹೋಗಬೇಕು, ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಬಡ್ಕತಾ ಇರುವಂಥವ್ರು ಇವರು. 2019ರಿಂದ 2023ವರೆಗೂ ಮುಸ್ಲಿಂ ಸಮುದಾಯವನ್ನು ಎಷ್ಟರ ಮಟ್ಟಿಗೆ ಅವರು ಕೊಲೆಗಳು ಮಾಡಿದ್ರು. ಅವ್ರನ್ನ ಇರೋಕ್ಕೆ ಬಿಡಲಿಲ್ಲ. ಕಲ್ಲಂಗಡಿ ಹಣ್ಣು ಮಾರೋನ್ನ ಒಡೆದು ಓಡಿಸುವಂಥ ಕೆಲಸವನ್ನು ಮಾಡಿದ್ದಂಥ ಪಕ್ಷ ಇವತ್ತು ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾವ್ರೆ ಅಂದರೆ, ಮುಸ್ಲಿಮ್ಸ್ ಯಾರಾದ್ರೂ ಕಾಂಗ್ರೆಸ್ ಪಕ್ಷನ ಹೇಟ್ ಮಾಡ್ತಾರೇನ್ರಿ? ಯಾರೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅವ್ರಿಗೆ ರೈಟ್ಸ್ ಇದೆ, ನಮಗೆ ಟಿಕೆಟ್ ಕೊಡಿ ಅಂತ ಕೊಡುವಂಥ ಕೆಲಸವನ್ನು ಮಾಡುವಂಥದಕ್ಕೆ ಅವ್ರು ಕೇಳಿದ್ದಾರೆ. ಬಟ್ ನಮ್ಮ ಪದ್ಧತಿ ಏನು ಅಂದರೆ ಅನ್ರಿಟರ್ನ್ ಪದ್ಧತಿ. ಕಾಂಗ್ರೆಸ್ನಲ್ಲಿ ಒಂದು ಪಾಲಿಸಿ ಏನಿದೆ ಅಂದರೆ, ಯಾವುದಾದ್ರೂ ಒಂದು ಕ್ಷೇತ್ರ ಖಾಲಿ ಆದರೆ, ಬೈ ಎಲೆಕ್ಷನ್ ಆದರೆ ಅವ್ರ ಫ್ಯಾಮಿಲಿಗೆ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಇವತ್ತಿಂದಲ್ಲ ಮುಂಚೆಯಿಂದನೂ ಇದೆ. ಅದರ ಪ್ರಕಾರ ಕೊಟ್ಟಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲ ಏನೇನು ಸೌಕರ್ಯಗಳನ್ನ ಕೊಡಬೇಕು ಕಾಂಗ್ರೆಸ್ಸಲ್ಲಿ ಮಾತ್ರ ಕೊಡೋಕ್ಕೆ ಸಾಧ್ಯ. SCಗೆ STಗೆ ಹಿಂದುಳಿದ ವರ್ಗದವರಿಗೆ, ಮುಸ್ಲಿಂ ವರ್ಗದವರಿಗೆ ಅವ್ರನ್ನೆಲ್ಲ ಕಾಪಾಡುವಂಥದ್ದು, ಅವ್ರಿಗೇನಾದರೂ ಭದ್ರತೆ ಇದೆ ಅಂದರೆ ಕಾಂಗ್ರೆಸ್ ಪಕ್ಷ ಮಾತ್ರ. ನಮ್ಮನ್ನು ಬಿಟ್ಟೆಲ್ಲಿ ಹೋಗ್ತಾರೆ ಅವ್ರು? ನಮ್ಮಿಂದ ಒಂದೇ ಒಂದು ಓಟ್ ತಗೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡೋಕ್ಕಾಗ್ತದೆ. ನಾಟಕ ಎಲ್ಲ ನಿಲ್ಲಿಸ್ಬೇಕು, ಅವೆಲ್ಲ ಏನೂ ವರ್ಕ್ ಆಗಲ್ಲ. ಅವ್ರಿಗೆ ಅವರೇ ಸೋಲ್ಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟು ವಿಜಯೇಂದ್ರ ತೆಗಿಬೇಕು ಅನ್ನುವಂಥ ಒಂದು ಬಣ. ಅದಕ್ಕೆ ಇವೆರಡು ಚುನಾವಣೆ ಭಾಳ ಪ್ರತಿಷ್ಠೆಯಾಗಿ ಎಲ್ಲರೂ ತಗೊಂಡಿದ್ದಾರೆ. ಅವ್ರಿಗೆ ಅವರೇ 4-5 ಬಣವಲ್ಲಿ. ಡಿವೈಡೆಡ್ ಹೌಸ್. BJP ಪಾರ್ಟಿ ಇನ್ ಕರ್ನಾಟಕ ಇಸ್ ಎ ಡಿವೈಡೆಡ್ ಹೌಸ್. ದೇ ಹ್ಯಾವ್ ಗಾಟ್ 4 ಎಂಟ್ರೆನ್ಸ್. BJPಗೆ 4 ಬಾಗಿಲವೆ, 4-5 ಬಾಗಿಲವೆ. ಅದು ಸರಿ ಮಾಡ್ಕೊಳ್ಳಿ ಸಾಕು. ಯಾಕೆ ತಲೆ ಕೆಡಿಸ್ಕೊತಾರೆ? ಯಡಿಯೂರಪ್ಪ ಸ್ವಾಗತ ಮಾಡ್ಯಾರಿ. ಯತ್ನಾಳ್ ಅವರು ಪ್ರಚಾರಕ್ಕೆ ಬಂದರೆ ಸ್ವಾಗತ ಮಾಡ್ತೀನಿ ಅಂತ ಅದನ್ನು ಹೇಳಿ ಸ್ಪಷ್ಟಪಡಿಸ್ಲಿ. ವಿಜೇಂದ್ರ ಅವರು ಅಧ್ಯಕ್ಷರು, ಯಾರು BJP ಅಧ್ಯಕ್ಷರು, ಅಶೋಕ್ ವಿರೋಧ ಪಕ್ಷ ನಾಯಕರು ಸ್ಪಷ್ಟಪಡಿಸ್ಲಿ ಅದನ್ನು. ಯತ್ನಾಳ್ ಅವರು ಬಂದು ಪ್ರಚಾರ ಮಾಡಲಿ ಅಂತ ಸ್ವಾಗತ ಮಾಡಲಿ. ಇಲ್ಲ ಅಂದರೆ ಯತ್ನಾಳ್ ಯಾವುದೇ ಕಾರಣಕ್ಕೂ ಬಂದು ಪ್ರಚಾರ ಮಾಡಬಾರ್ದು ಅಂತ ಹೇಳಲಿ. ಯಾವುದನ್ನ ಒಂದು ಹೇಳ್ಬೇಕಲ್ವಾ? ಹೇಳ್ತಾ ಇಲ್ವಲ್ಲ? ಹಾಂ, ಯತ್ನಾಳು ಬರಬೇಕಾ ಬೇಡವಾ ಅನ್ನುವಂಥ ಸ್ಪಷ್ಟ ಅವಡೇ ಪಡಿಸ್ಲಿ ಸ್ವಾಮಿ. ಹಾಂ, ಯತ್ನಾಳ್ ಇಲ್ಲಿ ಬಂದಿದ್ರಲ್ಲ ನಿನ್ನೆ, ಯಾರನ್ನ ಬೈದ್ಬಿಟ್ಟು ಹೋದ್ರು? ಕಾಂಗ್ರೆಸ್ನವ್ರನ್ನ ಬೈದ್ರಾ? ಇಲ್ಲ, ಯಾರನ್ನ ಬೈದು ಹೋದ್ರು? ಥ್ಯಾಂಕ್ ಯು.